ಹಾಯ್ ಸ್ನೇಹಿತರೆ, ನಾನು ನಿಮ್ಮ ರಿವ್ಯೂ ರೂಮ್ ರಾಜ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ನಮ್ಮ ವಿಡಿಯೋ ಏನಪ್ಪಾ ಅಂತಂದ್ರೆ ಪೈರತಿ ರಣಗಲ್ ಚಿತ್ರದ ರಿವ್ಯೂ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದ್ರೆ ತುಂಬಾ ಕುತೂಹಲ ಹುಟ್ಟಿಸಿರುವಂತ ಚಿತ್ರ ಇದು. ಯಾಕಂದ್ರೆ ಕಾಂಬಿನೇಷನ್ ರಿಪೀಟ್ ಆಗ್ತಾ ಇದೆ. ನರ್ತನ್ ಹಾಗೂ ಶಿವರಾಜ್ ಕುಮಾರ್ ಅವರ ಈ ಕಾಂಬಿನೇಷನ್ ಏನಿದೆ ರಿಪೀಟ್ ಆಗ್ತಾ ಇದೆ. ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸಿರುವಂತ ಒಂದು ಚಿತ್ರ ಅಂತ ಹೇಳ್ಬೋದು. ಎಕ್ಸ್ಪೆಕ್ಟೇಷನ್ ತುಂಬಾ ಇದೆ. ಆ ಎಕ್ಸ್ಪೆಕ್ಟೇಷನ್ಸ್ ನ ಈ ಚಿತ್ರ ರೀಚ್ ಆಗಿದ್ಯಾ, ಡೈರೆಕ್ಟರ್ ಸಕ್ಸಸ್ ಆಗಿದ್ದಾರಾ ಇಲ್ವಾ ಮಾತಾಡೋಣ ನಮ್ಮ ರಿವ್ಯೂನಲ್ಲಿ. ಸ್ನೇಹಿತರೆ, ಸ್ಟೋರಿ ಅಂತ ಬಂದ್ರೆ ಚಿತ್ರದಲ್ಲಿ ಏನಿದೆ, ಮೇನ್ ಮಫ್ಟಿ ಫ್ರೀಕ್ವಲ್ ಆಗಿ ಬರ್ತಾ ಇದೆ. ನಾರ್ಮಲ್ ಆಗಿ ಒಬ್ಬ ಲಾಯರು ಯಾವ ರೀತಿ ಲಾಯರ್ ಕೆಲಸನ ಬಿಟ್ಟು ಒಬ್ಬ ಡಾನ್ ಆಗಿ ಬೆಳಿತಾನೆ, ಅಲ್ಲಿಗೆ ಯಾವ ರೀತಿ ಹೋಗ್ತಾನೆ, ಯಾವ ಕಾರಣಕ್ಕೋಸ್ಕರ ಹೋಗ್ತಾನೆ ಅನ್ನೋದೇ ಚಿತ್ರದ ಸಿಂಪಲ್ ಲೈನ್ ಸ್ನೇಹಿತರೆ. ಈ ಲೈನ್ ಅಲ್ಲಿ ಪ್ಲಸ್ ಯಾವುದು ಮೈನಸ್ ಯಾವುದು ನಾವು ಮಾತಾಡ್ಕೊಳ್ಳೋಣ. ಮೊದಲಿಗೆ ನಾವು ಮಾತಾಡ್ಕೊಳ್ಳೋಣ ಪ್ಲಸ್ ಏನಿದೆ ಅಂತ. ನನಗೆ ಇರಿಸಿರುವಂತ ಟಾಪ್ 3 ಹೈಲೈಟ್ಸ್ ನಾನು ಹೇಳ್ತೀನಿ ಸ್ನೇಹಿತರೆ. 1 ಶಿವಣ್ಣ, 2 ಶಿವಣ್ಣ, 3 ಕೂಡ ಶಿವಣ್ಣನೇ. ಯಾಕಂತ ಸ್ನೇಹಿತರೆ, ಕಣ್ಣಲ್ಲೇ ಮಾತಾಡ್ತಾರೆ ಸ್ನೇಹಿತರೆ. ಅಂತ ಒಂದು ಆಕ್ಟಿಂಗ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಫಸ್ಟ್ ಹಾಫ್ ಅಲ್ಲಿ ಒಂದು ಎಮೋಷನ್ ಸಿಚುವೇಶನ್, ಲಾಯರ್ ಆಗಿ ಮಾಡಿರೋದಾಗಿರ್ಬೋದು, ಲಾಯರ್ ಸೀನ್ಗಳಲ್ಲಿ ಎಮೋಷನ್ ಕಣ್ಣಲ್ಲೇ ತೋರಿಸ್ಕೊಟ್ರು. ಅದೇ ರೀತಿ ಇಂಟರ್ವೆಲ್ ಬ್ಲ್ಯಾಕ್ ಅಲ್ಲಿ ಇರುತ್ತೆ, ಒಂದು ಹೈಲೈಟ್ ಫೈಟ್ ಇರುತ್ತೆ ಸ್ನೇಹಿತರೆ. ಶಿವಣ್ಣ ಕದರ್ ತೋರಿಸ್ತಾರೆ, ಲಾಂಗ್ ಹಿಡಿತಾರೆ. ನಿಮ್ಗೆ ಗೊತ್ತೇ ಇದೆ ಸ್ನೇಹಿತರೆ, ಲಾಂಗ್ ಹಿಡಿಯೋದ್ರಲ್ಲಿ ಶಿವಣ್ಣ ಎತ್ತಿದ ಕೈ ಅವ್ರ ಮುಂದೆ ಯಾರು ನಿಲ್ಲಲ್ಲ. ಆ ರೀತಿ ಒಂದು ಶಿವಣ್ಣನ ಒಂದು ಕದರ್ ಏನು ಅಂತಂದ್ರೆ ಅಷ್ಟು ಸಖತ್ತಾಗಿದ್ರು. ಅದೇ ರೀತಿ ಸೆಕೆಂಡ್ ಹಾಫ್ ಅಲ್ಲಿ ಬರುವಂತ ಕೆಲವೊಂದು ಹೈಲೈಟ್ ಸೀನ್ಗಳಾಗಿರ್ಬೋದು, ಶಿವಣ್ಣ 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 ಅಷ್ಟೇ ಸ್ನೇಹಿತರೆ. ನನಗೆ ಇಡಿಸಿರುವಂತ ಟಾಪ್ ಹೈಲೈಟ್ ಇದು. ಮೈನಸ್ ಅಂತ ಮಾತಾಡೋದಾದ್ರೆ ಸ್ನೇಹಿತರೆ, ಡೈರೆಕ್ಷನ್ ನರ್ತನ್ ಅವ್ರ ಕಡೆಯಿಂದ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇತ್ತೋ ಅಷ್ಟು ನನ್ನ ಲೋ ಅಲ್ಲಿ ಕಳಿಸಿದ್ದಾರೆ ಮನೆಗೆ, ಥಿಯೇಟ್ರಿಂದ ಅಂತ ಹೇಳ್ಬೋದು ನರ್ತನ್ ಅವರು. ಯಾಕಂದ್ರೆ ಸ್ನೇಹಿತರೆ, ಒಳ್ಳೆ ಅವಕಾಶ ಇತ್ತು ಇಲ್ಲಿ. ಯಾಕಂದ್ರೆ ಒಂದು ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಲಾಯರ್ ಆಗಿ ಇರೋಂಥ ಒಂದು ಒಳ್ಳೆ ಒಂದು ವ್ಯಕ್ತಿ ಯಾಕೆ ಒಂದು ಡಾನ್ ಅನ್ನೋ ದಾರಿ ಹಿಡಿತಾನೆ ಅನ್ನೋದು ಸಿಂಪಲ್ ಇದಲ್ಲ. ಒಳ್ಳೆ ಹೈ ಮೂಮೆಂಟ್ಗಳು, ಹೈ ಸಿಚುವೇಶನ್ ಕ್ರಿಯೇಟ್ ಮಾಡಿ ಟಾಪಲ್ಲಿ ತೋರಿಸ್ಬೋದಾಯ್ತು. ಅದು ತೋರಿಸ್ಲಿಲ್ಲ ನರ್ತನ್ ಅವರು. ತುಂಬ ಬೇಸರ ಆಗಿರೋಂಥ ವಿಷಯ ಇದು ನನಗೆ. ಅದೇ ರೀತಿ ಆರ್ಟಿಸ್ಟ್ಗಳು ಹತ್ರ ನಟನೆ ತೆಗಿಯೋದ್ರಲ್ಲೂ ಕೂಡ ಅವರು ವಿಫಲ ಆಗಿದ್ದಾರೆ ಅಂತ ಹೇಳ್ಬೋದು. ಯಾವುದೇ ಒಂದು ಕ್ಯಾರೆಕ್ಟರ್ ಹೈಲೈಟ್ ಆಗಲ್ಲ ಸ್ನೇಹಿತರೆ. ಇಲ್ಲಿ ಶಿವಣ್ಣ ಒಬ್ಬರೇ ಹೈಲೈಟ್ ಆಗೋದು, ಯಾವುದೇ ಒಂದು ಕ್ಯಾರೆಕ್ಟರ್ ಹೈಲೈಟ್ ಆಗೋದಿಲ್ಲ ಇಲ್ಲಿ. ಏನಕ್ಕಂತ ಗೊತ್ತಿಲ್ಲ, ವಿಲನ್ ಏನಕ್ಕೆ ಬರ್ತಾನೆ ಹೋಗ್ತಾನೆ ಗೊತ್ತಿಲ್ಲ. ಹೀರೋಯಿನ್ ಕ್ಯಾರೆಕ್ಟರ್ ಏನಿದೆ, ಆಮೇಲೆ ತಂಗಿ ಕ್ಯಾರೆಕ್ಟರ್ ಮಾಡಿರೋಂಥ ಲೇಡಿ ಯಾಕೆ ಬರ್ತಾರೆ ಅದು ಆಲ್ರೆಡಿ ಮಫ್ಟಿನಲ್ಲಿ ಇದೆ. ಬಟ್ ಎಷ್ಟಿದೆಯೋ ಅಷ್ಟೇ ಇದೆ. ಯಾವುದೇ ಒಂದು ಕ್ಯಾರೆಕ್ಟರ್ ಹೈಲೈಟ್ ಆಗಲ್ಲ ಇಲ್ಲಿ. ಶಿವಣ್ಣ ಬಿಟ್ರೆ ಯಾರು ಹೈಲೈಟ್ ಆಗಲ್ಲ ಅಂತ ಒಂದು ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿದ್ದಾರೆ. ಅದು ತುಂಬಾ ಬೇಸರ ಇಲ್ಲಿ. ಆಮೇಲೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟು ಅಂತ ಬಂದ್ರೆ ಸ್ನೇಹಿತರೆ, ಇಲ್ಲಿ ಮ್ಯೂಸಿಕ್ ರವಿ ಬಸ್ಸೂರ್ ಅವರು ಎಲ್ಲಿ ಅವಕಾಶ ಇದೆಯೋ ಅಲ್ಲೆಲ್ಲ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. BGM ಸಖತ್ತಾಗಿದೆ. ಟೈಟಲ್ ಸಾಂಗ್ ಹಿಟ್ ಆಗಿರುವಂಥ ಸಾಂಗ್ ಅದು ಚೆನ್ನಾಗಿದೆ. ಅದು ನಿಮ್ಗೆ ಗೊತ್ತಿರೋದು ಸ್ನೇಹಿತರೆ. ಆದರೆ ಬಸ್ಸೂರ್ ಅವ್ರಿಗೆ ಡೈರೆಕ್ಟ್ರು ಅವಕಾಶ ಮಾಡಿ ಕೊಡಲಿಲ್ಲ ಅಂತಲೇ ಹೇಳ್ತೀನಿ ನಾನು. ಯಾಕಂದರೆ ಅದು ಹೈ ಮೂಮೆಂಟ್ ಕ್ರಿಯೇಟ್ ಮಾಡೋಕೆ ಆಪ್ಷನ್ ಇದ್ರೂ ಬರಲಿಲ್ಲ. ಸೊ ರವಿ ಬಸ್ಸೂರ್ ಅವ್ರ ವರ್ಕು ಆ ರೀತಿ ಆ ಡಿಪಾರ್ಟ್ಮೆಂಟ್ ಅವ್ರಿಗೆ ಯಾವ ರೀತಿ ಕೊಟ್ಟವರ ಡೈರೆಕ್ಟ್ರು ಆ ರೀತಿ ಮಾಡಿದ್ದಾರೆ. ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ. ಕ್ಯಾಮ್ರಾ ವರ್ಕ್, ಎಡಿಟಿಂಗು, ಅವ್ರವ್ರ ಕೆಲಸಗಳು ಅವರು ಸೂಪರಾಗಿ ಮಾಡಿದ್ದಾರೆ. ಅದಾದಮೇಲೆ ಬೇರೆ ಡಿಪಾರ್ಟ್ಮೆಂಟ್ಗಳಂತ ಹೋದ್ರೆ ಆರ್ಟು, ಪ್ರೊಡಕ್ಷನ್ ಡಿಸೈನ್ ಅಂತೂ ಸೂಪರ್ ಆಗಿದೆ. ಅದರಲ್ಲಿ ನಾನು ಹೇಳೋದು ಏನಿರಲ್ಲ. ಒಳ್ಳೆ ಎಲ್ಲ ಚೆನ್ನಾಗಿ ಈ ರೀತಿ ಬಂತು. ಎಂಡ್ ಆಫ್ ದ ಡೇ ಕಂಟೆಂಟ್ ಸ್ನೇಹಿತರೆ. ಓವರ್ ಆಲ್ ಆಗಿ ಈ ಸಿನಿಮಾ ಯಾಕೆ ನೋಡಬೇಕು ನಾವು ಅನ್ನೋದಾದ್ರೆ ಶಿವಣ್ಣ 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 ಅಷ್ಟೇ ಸ್ನೇಹಿತರೆ. ಮತ್ತೆ ಹೇಳ್ತಾ ಇದ್ದೀನಿ, ಪ್ರೊಡಕ್ಷನ್ ಮಾಡಿದ್ದಾರೆ ಅದ್ಭುತವಾಗಿ. ಪ್ರೊಡಕ್ಷನ್ ತುಂಬ ಚೆನ್ನಾಗಿತ್ತು ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ. ದಯವಿಟ್ಟು ಶಿವಣ್ಣ ಅವ್ರಿಗೋಸ್ಕರ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಅದೇ ರೀತಿ ಸ್ನೇಹಿತರೆ, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಲೈಕ್ ಮಾಡಿ. ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನನಗೆ ಒಂದು ಸಪೋರ್ಟ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.